ನಮಸ್ಕಾರ ವೀಕ್ಷಕರೇ, ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಾನಸ ಕಂಠಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಕೆಲಸಗಳ ಒತ್ತಡದಿಂದ, ಜೀವನ ಶೈಲಿಯಿಂದ ಇದ್ರ ಬಗ್ಗೆ ನಾವು ನಿಗಾ ವಹಿಸೋದನ್ನ ಬಿಟ್ಬಿಡ್ತೀವಿ. ಆರೋಗ್ಯ ಕೈಕೊಟ್ಟಾಗ್ಲೇ ನೋಡಿ ನಮ್ಗದ್ರ ಬೆಲೆ ಗೊತ್ತಾಗೋದು. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆನಲ್ಲೂ ಕೂಡ ಡಾಕ್ಟರ್ ನರಸಿಂಹನ್ ಅವರು ಒಂದಲ್ಲ ಒಂದು ಕಾಯಿಲೆಯ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ನಮ್ಮ ದೇಸಿ ಪದ್ಧತಿಯಾದಂತಹ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿಂದ ಕಾಯಿಲೆಯಿಂದ ನಾವು ಮುಕ್ತರಾಗಬಹುದು ಅನ್ನೋದನ್ನ ಕೂಡ ವಿವರವಾಗಿ ತಿಳಿಸ್ಕೊಡ್ತಾರೆ. ಇನ್ನು ಇವತ್ತು ಡಾಕ್ಟರ್ ನಮಗೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್, ಪುರುಷರನ್ನ ಕಾಡುವಂತಹ ಈ ಕಾಯಿಲೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಕಾಯಿಲೆಯ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕಾಯಿಲೆಯ ಬಗ್ಗೆ ನಾವು ಸ್ವಲ್ಪ ಕಡಿಮೆ ಕೇಳಿರ್ತೀವಿ, ಸಾಮಾನ್ಯವಾಗಿ ಕೇಳುವಂಥ ಕಾಯಿಲೆ ಅಲ್ಲ. ಇದು ಏನು ಡಾಕ್ಟ್ರೆ? ನೋಡಿ, ಇದು ಪ್ರಾಸ್ಟೇಟ್ ಅನ್ನೋದು ಒಂದು ಗ್ರಂಥಿ, ಒಂದು ಗ್ಲ್ಯಾಂಡ್. ಮುಖ್ಯವಾಗಿ ಗಂಡಸರಲ್ಲಿ ಮಾತ್ರ ಇರುವಂಥದ್ದು, ಹೆಂಗಸರಲ್ಲಿ ಇರೋದಿಲ್ಲ. ಹೆಂಗಸರಲ್ಲಿ ಈ ಪ್ರಾಸ್ಟೇಟ್ ಗ್ರಂಥಿಗೆ ಹೋಲಿಕೆ ಮಾಡೋದಾಯಿತು ಅಂದರೆ ಪ್ಯಾರಾಯೂರೆಥ್ರಲ್ ಗ್ಲ್ಯಾಂಡ್ಸ್ ಅಂತ ಬರುತ್ತೆ. ಅದನ್ನು ಈ ಪ್ರಾಸ್ಟೇಟ್ ಗ್ರಂಥಿಗೆ ಹೋಲಿಕೆ ಮಾಡ್ತೀವಿ. ಮುಖ್ಯವಾಗಿ ಈ ಪ್ರಾಸ್ಟೇಟ್ ಗ್ರಂಥಿ ಏನಿದೆ, ಈ ಮೂತ್ರಾಶಯ ಅಥವಾ ಬ್ಲ್ಯಾಡರ್ ಅಂತ ಏನು ಹೇಳ್ತೀವಿ, ಮತ್ತು ಈ ಪೆನಿಸ್ ಅಥವಾ ಒಂದು ಮೂತ್ರ ಮಾರ್ಗದ ಒಂದು ಏನಿದೆ ಅದರ ಮಧ್ಯದಲ್ಲಿ ಬರುತ್ತೆ. ರೆಕ್ಟಮ್ ಅಥವಾ ಈ ಮಲದ ಆಶಯ ಇದೆಯಲ್ಲ ಅದರ ಮುಂದೆ ಬರುತ್ತೆ. ಇದರ ಫಂಕ್ಷನಿಂಗ್ ಏನು ಅಂದರೆ, ಇದು ಒಂದು ಸಂತಾನೋತ್ಪತ್ತಿಯಲ್ಲಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಗಂಡಸಿನ ಒಂದು ವೀರ್ಯಾಣು ಸ್ಪರ್ಮ್ ಏನಿರುತ್ತೆ, ಆ ಸ್ಪರ್ಮ್ ಜೊತೆಯಲ್ಲಿ ಬೆರೆಯುವಂತಹ ಒಂದು ತೆಳುವಾದ ಮತ್ತು ಹಾಲಿನ ಬಣ್ಣದ ಬಿಳಿ ಪದಾರ್ಥವನ್ನು ಈ ಪ್ರಾಸ್ಟೇಟ್ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ಇದು ಈ ವೀರ್ಯಾಣುಕ್ಕೆ ಪೋಷಣೆಯನ್ನು ಮಾಡುತ್ತೆ, ಸಂರಕ್ಷಣೆ ಮಾಡುತ್ತೆ, ಮತ್ತು ಯೂರಿನರಿ ಪ್ಯಾಸೇಜ್ಗೆ ಒಂದು ಸ್ವಲ್ಪ ಜಿಡ್ಡಿನ ಪದಾರ್ಥವನ್ನು ಕೊಟ್ಟು ಅದನ್ನು ಸಹ ಸಂರಕ್ಷಿಸುತ್ತೆ. ಓಕೆ, ಇನ್ನು ಯಾತಕ್ಕಾಗಿ ಈ ಕಾಯಿಲೆ ಬರುತ್ತೆ? ಈ ಪ್ರಾಸ್ಟೇಟ್ ಗ್ರಂಥಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಅಂದರೆ, ಗಂಡಸರಲ್ಲಿ 40 ವರ್ಷದ ಮೇಲೆ ಈ ಪ್ರಾಸ್ಟೇಟ್ ಗ್ರಂಥಿ ಎನ್ಲಾರ್ಜ್ ಆಗುತ್ತೆ, ಅಂದ್ರೆ ಅದರ ಗಾತ್ರದಲ್ಲಿ ವೃದ್ಧಿ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ, ಅದು ಮೂತ್ರಾಶಯದ ಪಕ್ಕದಲ್ಲೇ ಇದೆ. ಮೂತ್ರಾಶಯದಲ್ಲಿ ಮೂತ್ರದ ಸಂಗ್ರಹಣೆ ಆಗ್ತಾ ಇರುತ್ತೆ. ಆ ಪ್ರಕ್ರಿಯೆಯಲ್ಲಿ ಇದು ಪ್ರಾಸ್ಟೇಟ್ ಗ್ರಂಥಿಗೆ ಮೇಲೆ ಒಂದು ಪ್ರೆಷರ್ ಕೊಡ್ತಾ ಇರುತ್ತೆ. ಆದ್ರೆ ಯೂರಿನರಿ ಬ್ಲಾಡರ್ ಅಲ್ಲಿ ಜಾಸ್ತಿ ಅದು ಕಲೆಕ್ಷನ್ ಆಗೋದ್ರಿಂದ ಇದಕ್ಕೆ ಪ್ರೆಷರ್ ಬೀಳುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯೂರಿನರಿ ಬ್ಲಾಡರ್ ಕಂಟಿನ್ಯೂ ಆಗ್ಬಿಟ್ಟು ಏನ್ ಯೂರೇಟರ್ ಅಂತ ಆಗುತ್ತೆ, ಈ ಪ್ರಾಸ್ಟೇಟ್ ಗ್ರಂಥಿ ಅದ್ರ ಸುತ್ತಲೂ ಸುತ್ತಕೊಂಡಿರುತ್ತೆ. ಆಗ ಯಾವಾಗ ಮೂತ್ರ ಅಲ್ಲಿ ಸಂಗ್ರಹ ಆಗ್ತಾ ಇರುತ್ತೆ ಬ್ಲಾಡರ್ನಲ್ಲಿ, ಇದ್ರ ಮೇಲೆ ಕಂಟಿನ್ಯೂಸ್ ಪ್ರೆಷರ್ ಬೀಳ್ತಾ ಇರುತ್ತೆ. ಆದ್ರೆ ವಯಸ್ಸಿನಲ್ಲಿ ಎಲ್ಲಾ ಮಾಂಸಗಳು ಬಿಗಿಯಾಗಿರುತ್ತೆ, ಚಟುವಟಿಕೆಯಿಂದ ಇರ್ತಾರೆ, ಆ ಬ್ಲಾಡರಿನ ಟೋನ್ ಚೆನ್ನಾಗಿರುತ್ತೆ, ಮೂತ್ರಾಶಯದ ಟೋನ್ ಚೆನ್ನಾಗಿರುತ್ತೆ, ಆಗ ಹೆಚ್ಚಿಗೆ ಅಫೆಕ್ಟ್ ಆಗೋದಿಲ್ಲ. ಆದ್ರೆ ವಯಸ್ಸು ಆಗ್ತಾ ಆಗ್ತಾ ಮಾಂಸಗಳು ಅದರ ಬಲವನ್ನು ಕಳ್ಕೊಂತಾ ಬರುತ್ತೆ, ಮೂತ್ರದ ಸಂಗ್ರಹಣೆನೂ ಆಗ್ತಾ ಇರುತ್ತೆ. ಆಗ ಸುತ್ತಲೂ ಸಪೋರ್ಟ್ ಮಾಡುವ ಸ್ಟ್ರಕ್ಚರ್ಗಳು ಕೆಲವು ಎಲಾಸ್ಟಿಸಿಟಿ, ಅದರ ಒಂದು ತಂತುತನವನ್ನು ಕಳ್ಕೊಳ್ತಾ ಬರುತ್ತೆ. ಆಗ ಗಂಡಸರಲ್ಲಿ ಈ ಮೂತ್ರ ಪ್ರವೃತ್ತಿಯಲ್ಲಿ ಹಲವಾರು ತೊಂದರೆಗಳಾಗುತ್ತೆ. ಅಂದ್ರೆ ಮೂತ್ರ ಶುರು ಮಾಡಬೇಕಾದ್ರೆ ಆ ಅರ್ಜ್ ಬರೋದು ಡಿಲೇ ಆಗ್ಬೋದು, ಅಥವಾ ಒಂದು ವೆಲಾಸಿಟಿ, ಮೂತ್ರದ ವೆಲಾಸಿಟಿ ಫ್ಲೋ ಇರುತ್ತಲ್ಲ ಅದರ ಒಂದು ವೆಲಾಸಿಟಿ ಕಮ್ಮಿ ಆಗ್ಬೋದು, ಅಥವಾ ರಾತ್ರಿ ಮಲ್ಕೊಂಡ್ಮೇಲೆ ರಾತ್ರಿ ಪದೇ ಪದೇ ಎದ್ಬಿಟ್ಟು ಮೂತ್ರಕ್ಕೆ ಹೋಗೋ ಒಂದು ಅರ್ಜ್ ಬರ್ತಾ ಹೋಗ್ಬೋದು, ಮೂತ್ರ ಮಾಡ್ಬೇಕಾದ್ರೆ ನೋವು ಉರಿಗಳು ಕಾಣ್ಬೋದು, ಯೂರಿನ್ ಅನ್ನ ತಡೆಯಕ್ಕೆ ಶಕ್ತಿ ಏನಿರುತ್ತೆ ಅದು ಕುಂದುತ್ತಾ ಹೋಗ್ಬೋದು, ಅಥವಾ ಇನ್ನರ್ ವೇರ್ ನಲ್ಲೇನೆ ಒಳ ಉಡುಪಿನಲ್ಲೇ ಮೂತ್ರ ತೊಟ್ಟಿಕ್ಕೋದು, ಈ ತರ ಲಕ್ಷಣಗಳಾಗತ್ತೆ. ಇದು ಈ ಕಾಯಿಲೆ ಬರೋದಕ್ಕೆ ಈ ಚಿಕ್ಕ ವಯಸ್ಸಿಂದ ಏನಾದರೂ ಬೆಳೆಸ್ಕೊಂಡು ಬಂದಿರೋಂಥ ಹ್ಯಾಬಿಟ್ಸು, ಅಥವಾ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ, ಸರಿಯಾಗಿ ನೀರು ಕುಡಿಯಲ್ಲ, ಇಂಥದ್ದೇನಾದರೂ ಅಫೆಕ್ಟ್ ಆಗಬಹುದಾ ಡಾಕ್ಟರ್? ಖಂಡಿತ. ಮೊದಲಿಗೆ ವೇಗಗಳನ್ನು ತಡೆಯೋದು, ಅಂದರೆ ಯಾವಾಗ ಶರೀರ ಮಲವನ್ನು ಹೊರಗಡೆ ಹಾಕಬೇಕು ಅಂತ ಒಂದು ವೇಗವನ್ನು ಸೂಚಿಸುತ್ತೆ, ಆಗ ಅದನ್ನು ಅಟೆಂಡ್ ಮಾಡಬೇಕು. ಚಿಕ್ಕ ವಯಸ್ಸಿನಿಂದನೂ ಈ ಮೂತ್ರದ ಅರ್ಜ್ ಬರ್ತಾ ಇದೆ, ಆದರೆ ಅದು ಹ್ಯಾಬಿಚುಯಲ್ ಆಗ್ಬಿಡ್ತಾ ಇದೆ ತಡೆಯೋದನ್ನ. ಯಾವಾಗಲೂ ಸುಮಾರು ಗಂಟೆಗಳು ತಡೆಯೋದು, ಯಾವಾಗಲೂ ಅದ್ರ ಬಗ್ಗೆ ಗಮನ ಬಂದಾಗ ಅಥವಾ ಅದಕ್ಕೆ ಅವಕಾಶ ಸಿಕ್ಕಿದಾಗ ಮೂತ್ರಕ್ಕೆ ಹೋಗೋದು, ಈ ಥರ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಬ್ಲ್ಯಾಡರ್ ಮಸಲ್ಸ್ದು ಟೋನು ಏರ್ಪೇರ್ ಆಗ್ಬಿಡುತ್ತೆ. ಸೊ ಹೈಪರ್ ಆಕ್ಟಿವ್ ಆಗ್ಬಿಡುತ್ತೆ ಬ್ಲ್ಯಾಡರು. ಕ್ರಮೇಣ ಅದ್ರ ಶಕ್ತಿ ಕುಂದುತ್ತಾ ಬರುತ್ತೆ. ಇದು ಒಂದು. ನೀರು ಸರಿಯಾದ ಪ್ರಮಾಣದಲ್ಲಿ ಕುಡಿಯೋದಿಲ್ಲ, ಅದರಿಂದನೂ
ಈ ಶರೀರದ ಮಲ ಏನು ಕರೆಕ್ಟ್ ರೀತಿಯಲ್ಲಿ ಹೊರಗಡೆ ಹೋಗ್ಬೇಕು ಅದರಲ್ಲೂ ಏರ್ಪೇರ್ ಆಗುತ್ತೆ. ಅದು ಸಹ ಬ್ಲಾಡರ್ ಮಸಲಿನ ಒಂದು ಸ್ಟ್ರೆಂತ್ ಅನ್ನ ಕುಂದಿಸ್ಬೋದು. ಈ ರೀತಿಯ ಅಭ್ಯಾಸಗಳು ಕ್ರಮೇಣ 40 ವರ್ಷದ ಮೇಲೆ ಏನು ಬರಬೇಕು ಅದು ಎಲ್ಲರಲ್ಲೂ ಬರೋದಿಲ್ಲ. ಆದ್ರೆ ಈ ರೀತಿಯ ಅಭ್ಯಾಸಗಳು ಮಾಡ್ತು ಅಂದ್ರೆ ಬರುವಂತ ಸಾಧ್ಯತೆಯನ್ನ ಹೆಚ್ಚು ಮಾಡುತ್ತೆ. ನೀವೀಗ ಹೇಳಿದ್ರಿ ಆಲ್ಮೋಸ್ಟ್ ನೀವು ಹೇಳೋ ಪ್ರಕಾರ ಮಿಡ್ಲ್ ಏಜ್ನವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಹೌದು. ಎಷ್ಟು ಫ್ರೀಕ್ವೆಂಟ್ ಆಗಿ ಇದು ಕಾಣಿಸ್ಕೊಳ್ಬಹುದು, ಅಂದ್ರೆ ಎಷ್ಟು ಜನರಿಗೆ ರೇಷಿಯೋ ಹೇಗಿರಬಹುದು ಅಂತ ಹೇಳ್ತೀರಾ? ಓಕೆ, ಒಂದು ಅಂದಾಜು 70% ಗಂಡಸರಲ್ಲಿ 60 ವಯಸ್ಸಿನ ಮೇಲೆ ಈ ರೀತಿಯ ಸಮಸ್ಯೆಗಳು ಬರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡ್ಕೊಳ್ದೆ ಹೋಯ್ತು ಅಂದ್ರೆ ಅದರಿಂದ ಇನ್ಫೆಕ್ಷನ್ ಆಗುತ್ತೆ. ಇನ್ನೊಂದು ಕಂಡೀಷನ್ ಈ BPH ಅಂತ ಏನು ಹೇಳಿದ್ವಿ ಅದು ಬಿಟ್ಬಿಟ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂತಹ ಒಂದು ಕಂಡೀಷನ್ ಬರುತ್ತೆ. ಮೊದಲಿಗೆ ಈ ಬ್ಲಾಡರ್ ಈ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಏನಾಗುತ್ತೆ, ಸರಿಯಾಗಿ ಚಿಕಿತ್ಸೆ ಮಾಡೋದಿಲ್ಲ, ಅದು ಕ್ಯಾನ್ಸರ್ ರೀತಿಯ ಕಂಡೀಷನ್ಗೂ ತಿರುಗಬಹುದು. ನೀವೀಗ ಹೇಳಿದ್ರಿ ಯೂರಿನರಿ ಟ್ರ್ಯಾಕ್ಗೆ ಪ್ರೆಷರ್ ಬೀಳುತ್ತೆ, ಈ ಗ್ಲ್ಯಾಂಡ್ಗೆ ಕೂಡ ಪ್ರೆಷರ್ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಯೂರಿನರಿ ಬ್ಲಾಡರಲ್ಲಿ ಕೂಡ ತುಂಬಾ ಹೊತ್ತು ನೀವು ಯೂರಿನೇಷನ್ ತಡೆಯೋದ್ರಿಂದ ಕೂಡ ಪ್ರೆಷರ್ ಬೀಳುತ್ತೆ ಅಂತ ಹೇಳಿದ್ರಿ. ಇದರಿಂದ ಬಾಡಿಯಲ್ಲಿ ಟಾಕ್ಸಿನ್ಸ್ ಕೂಡ ಹೆಚ್ಚಾಗಬಹುದಾ? ಖಂಡಿತ ಆಗುತ್ತೆ. ಶರೀರದಲ್ಲಿ ಏನು ಟಾಕ್ಸಿನ್ಸ್ ಉತ್ಪಾದನೆ ಆಗುತ್ತೆ, ಏನು ಆಹಾರದಿಂದ ಒಂದು ಸತ್ವ ಭಾಗ, ಒಂದು ಕಿಟ್ಟ ಭಾಗ. ಸತ್ವ ಭಾಗ ಅಂದ್ರೆ ಬಾಡಿಗೆ ಅವಶ್ಯಕವಾದ ನ್ಯೂಟ್ರಿಷನ್, ಮತ್ತೆ ಕಿಟ್ಟ ಭಾಗ ವೇಸ್ಟ್ ಮೆಟೀರಿಯಲ್. ಸತ್ವ ಭಾಗ ಶರೀರಕ್ಕೆ ಉಪಯೋಗವಾಗಬೇಕು, ಕಿಟ್ಟ ಭಾಗ ಶರೀರದಿಂದ ಹೊರಗಡೆ ಹೋಗ್ಬೇಕು, ಆಗ್ಲೇನೆ ಸ್ವಾಸ್ಥ್ಯ ಇರೋದು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಿದೆ, ಯಾಕೆಂದ್ರೆ ಈ ಕಾಯಿಲೆ ಬಗ್ಗೆ ನಮಗೆ ಹೆಚ್ಚಿಗೆ ಗೊತ್ತಿಲ್ಲ, ಅಪರೂಪಕ್ಕೆ ಕೇಳಿರೋಂಥ ಕಾಯಿಲೆ. ಚರ್ಚೆ ಮುಂದುವರಿಸೋಣ ಡಾಕ್ಟರ್, ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ನಂತರ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದು ತುಂಬ ನೀರು ಕಡಿಮೆ ಕುಡಿಯೋದ್ರಿಂದ, ಯೂರಿನೇಷನ್ ತುಂಬ ಹೊತ್ತು ತಡೆಗಟ್ಟೋದ್ರಿಂದ ಈ ಸಮಸ್ಯೆ ಬರುತ್ತೆ ಅಂತ ಹೇಳಿಬಿಟ್ಟು, ಮಧ್ಯವಯಸ್ಕರಲ್ಲಿ ಇದು ಬರುತ್ತೆ ಅಂತ ಹೇಳಿದ್ರಿ. ಇದಕ್ಕೆ ಫುಡ್ ಹ್ಯಾಬಿಟ್ಸು ಕೂಡ ಏನಾದರೂ ಕಾರಣ ಆಗಬಹುದಾ? ಒಂದು ಸ್ವಾಸ್ಥ್ಯ ಚೆನ್ನಾಗಿರಬೇಕು ಅಂದರೆ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನು ಹೆಚ್ಚಿಗೆ ತಿನ್ನಬೇಕು, ಅದು ಒಂದು ಜನರಲ್ ರೂಲ್. ಆದರೆ ಈ ಪ್ರಾಸ್ಟೇಟ್ ಹೆಲ್ತ್ಗೆ ಅಂತ ಬಂದಾಗ ಹೆಚ್ಚಿನ ಆಹಾರದಲ್ಲಿ ಜಿಂಕ್ ಮತ್ತೆ ಮ್ಯಾಗ್ನೀಷಿಯಂ ಇರುವಂತಹ ಆಹಾರಗಳು ಈ ಪ್ರಾಸ್ಟೇಟ್ ಹೆಲ್ತ್ ಅನ್ನ ಚೆನ್ನಾಗಿಡುತ್ತೆ. ಮತ್ತೆ ಈ ಮೆಟಬಾಲಿಕ್ ಟಾಕ್ಸಿನ್ಸ್ ಅಥವಾ ಆಮ ಏನಂತೀವಿ ಅದು ಶೇಖರಣೆ ಆಗ್ತಾ ಇದೆ ಶರೀರದಲ್ಲಿ, ಅದು ಮಾಂಸದ ಒಂದು ಟೋನ್ ಅನ್ನ ಹಾಳು ಮಾಡುತ್ತೆ, ನರಗಳ ಫಂಕ್ಷನಿಂಗ್ ಅನ್ನ ಹಾಳು ಮಾಡುತ್ತೆ. ಆದ್ರಿಂದ ಈ ಮೈದಾ ಇಂದ ತಯಾರಿಸಿರುವಂತಹ ಆಹಾರ, ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್, ಈ ರೀತಿ ಆಹಾರದಲ್ಲಿ ಕಡಿಮೆ ಸತ್ವ ಇರುವಂತಹ ಆಹಾರಗಳನ್ನು ಆದಷ್ಟು ವರ್ಜಿಸಬೇಕು. ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರಗಳನ್ನೇ ಹೆಚ್ಚಿಗೆ ತಗೋಬೇಕು, ಹೆಚ್ಚಿಗೆ ನೀರು ಕುಡಿಯಬೇಕು, ವ್ಯಾಯಾಮ ಮಾಡಬೇಕು. ಇದೆಲ್ಲ ಮಾಡಿದಾಗ ಒಂದೊಂದು ಅಂಗಕ್ಕೂ ತುಂಬಾ ಅದರ ಟೋನಿಂಗ್ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೀವು ಯೋಗ ತಜ್ಞರು ಕೂಡ ಆಗಿರೋದ್ರಿಂದ ಕೇಳ್ತೀನಿ, ಈ ಥರದ ಕಾಯಿಲೆಗಳು ವಿಶೇಷವಾಗಿ ಸ್ವಲ್ಪ ಏಜ್ ಆದಮೇಲೆ ಬಂದರೆ ಅದನ್ನು ತಡೆಯೋದು ಕಷ್ಟ. ಸೊ ಅಂಥವರು ಸ್ಟಾರ್ಟಿಂಗಿಂದ ಯಾವ ರೀತಿಯ ಆಸನಗಳನ್ನೇನಾದರೂ ಮಾಡಬಹುದಾ ಈ ಥರ ಕಾಯಿಲೆಯನ್ನು ತಡೆಗಟ್ಟೋದಕ್ಕಾಗಿ? ಪ್ರಿಕಾಷನರಿಯಾಗಿ ಏನೆಲ್ಲ ಮಾಡಬಹುದು? ಯೋಗದ ಅಭ್ಯಾಸದಲ್ಲಿ ಬಂಧಗಳು ಅಂತ ಹೇಳ್ತೀವಿ, ಅಂದರೆ ನ್ಯೂರೋಮಸ್ಕ್ಯುಲರ್ ಲಾಕ್ ಅಂತ. ಅಂದರೆ ಈ ಥರ ಪ್ರಾಸ್ಟ್ರೇಟ್ ರೀತಿಯ ಸಮಸ್ಯೆ ಏನು ಬಂದಾಗ ಸಾಮಾನ್ಯವಾಗಿ ನಾವು ಹೇಳೋದು ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗಳನ್ನು ಬಲಪಡಿಸಬೇಕು ಅಂತ. ಮುಖ್ಯವಾಗಿ ಮೂಲಬಂಧ ಅಂತ ಏನು ನಾವು ಯೋಗದಲ್ಲಿ ಹೇಳ್ತೀವಿ, ಅದರಲ್ಲಿ ಈ ಏನಲ್ ಸ್ವಿಂಕ್ಟರ್ ಮಸಲ್ಸ್ ಅಂದರೆ ಗುದದ್ವಾರ ಇದೆಯಲ್ಲ, ಆ ಭಾಗದ ಮಾಂಸಗಳನ್ನು ಕೆಲವು ಕ್ಷಣಗಳು ಬಿಗಿ ಹಿಡಿಯೋದು, ಬಿಗಿ ಹಿಡಿದ್ಬಿಟ್ಟು ಉಸಿರಾಟವನ್ನ ಸಹಜವಾಗಿ ದೀರ್ಘವಾಗಿ ಮಾಡೋದು, ಮನಸ್ಸಿನಲ್ಲಿ 1 ರಿಂದ 10 ಕೌಂಟನ್ನು ಹೇಳ್ಕೊಳ್ಳೋದು, ನಿಧಾನಕ್ಕೆ ರಿಲೀಸ್ ಮಾಡೋದು, ಈ ರೀತಿಯ ಒಂದು ಅಭ್ಯಾಸ. ಇನ್ನೊಂದು, ಇದನ್ನ ನಮ್ಮ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಇದೇ ಏನು ಮೂಲಬಂಧ ಇದೆ ಅದನ್ನೇ ಒಂದು ಸ್ವಲ್ಪ ಆಧುನಿಕ ದೃಷ್ಟಿಯಲ್ಲಿ ಕೆಜಲ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮುಖ್ಯವಾದ ಅಭ್ಯಾಸ ಏನು ಅಂದ್ರೆ ಅಂತ ಅಫೆಕ್ಟ್ ಆಗುವ ಗಂಡಸರಿಗೆ ಮೂತ್ರ ಪಾಸ್ ಮಾಡಬೇಕಾದ್ರೆ ಕೆಲವು ಕ್ಷಣಗಳ ಮೂತ್ರ ವೇಗವನ್ನು ತಡೆಯಿರಿ, ಮತ್ತೆ ಕೆಲವು ಕ್ಷಣ ಆದಮೇಲೆ ರಿಲೀಸ್ ಮಾಡಿ. ತಡೆಯೋದಕ್ಕೆ ರಿಲೀಸ್ ಮಾಡೋದಕ್ಕೆ ಆಲ್ಟರ್ನೇಟ್ ಆಗಿ ಹೇಳ್ತೀವಿ. ಈ ಥರ ಮಾಡ್ತಾ ಇತ್ತು ಅಂದರೆ ಮೂತ್ರಾಶಯದ ಮಾಂಸಗಳೇನಿದೆ ಅದರ ಬಲ ಜಾಸ್ತಿ ಆಗುತ್ತೆ, ಮತ್ತು ನರಗಳ ಸಿಗ್ನಲಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಸಹ ಅನುಕೂಲ ಮಾಡುತ್ತೆ.
ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಇದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀರಾ. ಇನ್ನು ನೀವು ಹೇಳಿದ್ರಿ ಮೈದಾ ಹೆಚ್ಚು ಬಳಸೋದ್ರಿಂದ ಇದು ಜಾಸ್ತಿ ಅಂಥವ್ರಲ್ಲಿ ಕಾಣಿಸ್ಕೊಳ್ಬಹುದು ಅಂತ ಹೇಳಿ. ಸಾಮಾನ್ಯವಾಗಿ ಇವಾಗೆಲ್ಲ ಜಂಕ್ ಫುಡ್ ಫಾಸ್ಟ್ ಫುಡ್ ತಗೊಳ್ತಾರೆ, ಅವಾಗ ಮೈದಾ ಹೆಚ್ಚಾಗಿ ಅದರಲ್ಲಿ ಬಳಸೋವಂಥದ್ದು ಇದ್ದೇ ಇದೆ. ಇನ್ನು ಅದಕ್ಕಿಂತನೂ ಈ ಉತ್ತರ ಭಾರತದ ಆಹಾರ ಪದ್ಧತಿಯಲ್ಲಿ ಹೆಚ್ಚಿಗೆ ಅವ್ರು ಮೈದಾನೇ ಬಳಸ್ತಾರೆ. ಸೊ ಅದು ಅಂಥವರಿಗೆ ಜಾಸ್ತಿ ಇರುತ್ತಾ, ಆ ರೀಜನಲ್ಲಿ ಜಾಸ್ತಿ ಇರುತ್ತಾ, ಹೇಗೆ ಹೇಳ್ತಾರೆ ಡಾಕ್ಟರ್? ಇದರ ಬಗ್ಗೆ ನನಗೇನು ಅಷ್ಟು ನಿಖರವಾದ ಮಾಹಿತಿ ಇಲ್ಲ. ಅಂದರೆ ಮೈದಾದ ಉಪಯೋಗದಿಂದ ಶರೀರದ ಜೀರ್ಣಶಕ್ತಿ ಕುಂದತ್ತೆ. ನೋಡಿ, ಈ ಪ್ರಾಸ್ಟೇಟ್ ಸಮಸ್ಯೆ ಬಂದಾಗ ಮುಖ್ಯವಾಗಿ ಮೂತ್ರಾಶಯ, ಕಿಡ್ನಿ ಮತ್ತೆ ರೆಕ್ಟಮ್ ಏನು ಗುದಾಶಯ ಇದೆ, ಈ ಭಾಗಗಳಲ್ಲಿ ಯೂರಿನರಿ ಸಿಸ್ಟಮ್, ಈ 4 ಭಾಗಗಳಲ್ಲಿ ಕೆಲವೊಂದು ಕಂಡೀಷನ್ಸ್ ನಲ್ಲಿ ಇಂಟೆಸ್ಟೈನ್ಸ್, ನಮ್ಮ ಆಂತ್ರ ಏನಿದೆ, ಇಷ್ಟು ಭಾಗಗಳು ಅಫೆಕ್ಟ್ ಆಗುತ್ತೆ. ಅಂದ್ರೆ ಮಲಬದ್ಧತೆ ಇದೆ, ಅದು ಸಹ ಈ ಸಮಸ್ಯೆ ಜಾಸ್ತಿ ಮಾಡ್ಬೋದು. ಆದ್ರಿಂದ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಒಂದು ಪ್ರಾಸ್ಟೇಟ್ನ ಆರೋಗ್ಯದ ದೃಷ್ಟಿಯಿಂದ ಅದು ಡೈರೆಕ್ಟ್ ಆಗಿ ಅಲ್ಲದೆ ಇದ್ರೂ ಇಂಡೈರೆಕ್ಟ್ ಆಗಿ ತುಂಬಾ ಮುಖ್ಯವಾಗುತ್ತೆ. ಓಕೆ, ಇನ್ನು ನೀವು ಹೇಳ್ತಾ ಇದ್ರಿ ಜಿಂಕ್ ಅಂಡ್ ಮೆಗ್ನೀಷಿಯಂ ಹೆಚ್ಚಿಗೆ ತಗೊಳ್ಳೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತ ಹೇಳಿ. ಜಿಂಕ್ ಅಂಡ್ ಮೆಗ್ನೀಷಿಯಂ ಜಾಸ್ತಿ ಇರೋ ಹಾಗೆ ಯಾವೆಲ್ಲ ಆಹಾರವನ್ನು ಅವರು ಮೊದಲಿಂದ ಅಳವಡಿಸ್ಕೊಳ್ತಾ ಹೋಗಬೇಕು ತಮ್ಮ ಆಹಾರ ಪದ್ಧತಿಯಲ್ಲಿ ಅಂತ ಹೇಳ್ತೀರಾ? ಜಿಂಕಿನ ಸೋರ್ಸ್ ಮುಖ್ಯವಾಗಿ ಪ್ರಾಣಿ ಮೀಟ್ನಿಂದ ಬರುತ್ತೆ, ಅದು ರೆಡ್ ಮೀಟ್ನಿಂದ ಮುಖ್ಯವಾಗಿ. ಮತ್ತೆ ಕೆಲವು ಮೆರೈನ್ ಫುಡ್, ಈ ನೀರಿನಲ್ಲಿ ಇರುವಂತಹ ಜಲಚರ ಪ್ರಾಣಿಗಳೇನಿದೆ, ಮೀನಾಗ್ಬೋದು ಅಥವಾ ಮೊಲಸ್ಕ್ಸ್ ಆಗ್ಬೋದು, ಕ್ರ್ಯಾಬ್, ಏಡಿ ಆಗ್ಬೋದು, ಈ ರೀತಿಯ ಪದಾರ್ಥಗಳಲ್ಲಿ ಹೆಚ್ಚಿಗೆ ಸಿಗುತ್ತೆ. ಇನ್ನು ವೆಜಿಟೇರಿಯನ್ ಇದಕ್ಕೆ ಬಂತು ಅಂದ್ರೆ ಕ್ವಿನೋವಾ ಅಂತ ಏನ್ ಹೇಳ್ತೀವಿ, ನವಣೆ ಅಂತ ಏನ್ ಹೇಳ್ತೀವಿ, ನವಣೆ ಧಾನ್ಯದಲ್ಲಿ ಸಾಕಷ್ಟು ಜಿಂಕ್ ನ ಪ್ರಮಾಣ ಇದೆ. ಡಾಕ್ಟರ್ ನೀವು ರೆಡ್ ಮೀಟ್ ಅಂತ ಹೇಳಿದ್ರಿ. ರೆಡ್ ಮೀಟ್ ಅಂತಂದ್ರೆ ಈ ಕುರಿ, ಆಡು, ಈ ಥರದ್ದೆಲ್ಲ ರೆಡ್ ಮೀಟ್ ಅಲ್ಲಿ ಕನ್ಸಿಡರ್ ಆಗತ್ತೆ ಅಂತ ಅನ್ಸುತ್ತೆ. ಇನ್ನು ಚಿಕನ್ ಅದೆಲ್ಲ ಲೀನ್ ಮೀಟ್, ಅದರಲ್ಲಿ ವೈಟ್ ಮೀಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಕಾಣುತ್ತೆ ಅಲ್ವಾ? ಓಕೆ, ಇನ್ ವೆಜಿಟೇರಿಯನ್ಸ್ ಅಲ್ಲಿ ಹೇಗಿರ್ಬೇಕು ಡಾಕ್ಟರ್? ಇನ್ನು ಸಸ್ಯಾಹಾರದಲ್ಲಿ ಚಿಕ್ ಪಿ ಅಥವಾ ಕಾಬೂಲ್ ಕಡಲೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಸಾಕಷ್ಟು ಜಿಂಕ್ ನ ಪ್ರಮಾಣ ಇರುತ್ತೆ. ಇನ್ನು ಕ್ವಿನೋವೋ, ನವಣೆ ಅಂತ ಏನ್ ಹೇಳ್ತೀವಿ, ನವಣೆ ಒಂದು ಸಿರಿಧಾನ್ಯಗಳಂತೂ ಈಗ ತುಂಬಾ ಪ್ರಚಲಿತದಲ್ಲಿದೆ. ನವಣೆಯಲ್ಲಂತೂ ಸಾಕಷ್ಟು ಪ್ರಮಾಣದಲ್ಲಿ ಜಿಂಕ್ ನ ಅಂಶ ಇರುತ್ತೆ. ಇನ್ನ ಈ ಕ್ಲಸ್ಟರ್ ಬೀನ್ಸ್ ಅಂತ ಹೇಳ್ತೀವಿ, ಗೋರಿಕಾಯಿ, ಗೋರಿಕಾಯಿನಲ್ಲಿ ಹೆಚ್ಚಿಗೆ ಮ್ಯಾಗ್ನೀಷಿಯಂ ಇದೆ, ಜಿಂಕ್ ನ ಪ್ರಮಾಣನೂ ಇದೆ, ಅದನ್ನ ಹೆಚ್ಚಿಗೆ ಯೂಸ್ ಮಾಡೋದು. ಸ್ಪಿನಾಚ್, ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪಿನಲ್ಲೂ ಹೆಚ್ಚಿಗೆ ಜಿಂಕ್ ಮತ್ತೆ ಮ್ಯಾಗ್ನೀಷಿಯಂ ಇರುತ್ತೆ, ಇದನ್ನ ಯೂಸ್ ಮಾಡೋದು. ಬಾದಾಮಿ, ಬಾದಾಮಿಯಲ್ಲಿ ಸಾಕಷ್ಟು ಇರುತ್ತೆ. ಮತ್ತೆ ಡೈರಿ ಪ್ರಾಡಕ್ಟ್ಸ್ ನ ಒಂದು ಮಾಡರೇಷನ್, ಮಿತವಾದ ಪ್ರಮಾಣದಲ್ಲಿ ಉಪಯೋಗ ಮಾಡೋದು, ಇವೆಲ್ಲ ಅನುಕೂಲ ಮಾಡುತ್ತೆ. ನೀವು ಈ ಬಾದಾಮಿ ಅಂತ ಹೇಳಿದ್ರಿ, ಈ ಥರದ ಎಲ್ಲ ಇದನ್ನ ಒಂದು ವ್ಯಕ್ತಿ ದಿನಕ್ಕೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟನ್ನ ತಿನ್ಬೇಕು ಅಂತ ಹೇಳ್ತಾರೆ ಡಾಕ್ಟ್ರೆ? ಬಾದಾಮಿ ನಾವು ನಟ್ಸ್ ಅನ್ನ ತುಂಬಾ ಜನ ರೆಗ್ಯುಲರ್ ಆಗಿ ಬಳಸ್ತಾರೆ. ಸೊ ಎಷ್ಟು ಮಿತವಾಗಿ ಅದನ್ನ ಬಳಸಬೇಕು ಅಂತ ಹೇಳ್ತಾರೆ? 2 ರಿಂದ 4 ಪ್ರತಿ ದಿವಸ ಯಾವ್ದಾದ್ರು ಒಂದು ಸಮಯದಲ್ಲಿ, ಅದರಲ್ಲೂ ರಾತ್ರಿ ಹೊತ್ತು ಉಪಯೋಗಿಸಕ್ಕೆ ಹೇಳ್ತೀವಿ. ರಾತ್ರಿ ಹೊತ್ತು ಘನ ಆಹಾರವನ್ನ ಆದಷ್ಟು ಕಡಿಮೆ ತಿನ್ನಿ. ಅದರ ಬದಲು ಒಂದು ಸೊಪ್ಪಿನ ಪಲ್ಯವನ್ನೋ ಅಥವಾ ಒಂದು ತರಕಾರಿ ಪಲ್ಯವನ್ನೋ ಅಥವಾ ಮಾಂಸಾಹಾರಿಗಳೇನಿರ್ತಾರೆ ಅವರು ಒಂದು 2-3 ಪೀಸ್ ಮಾಂಸವನ್ನು ಅಥವಾ ಒಂದು 2 ಮೊಟ್ಟೆಯನ್ನು ಅಥವಾ 1 ಲೋಟ ಹಾಲನ್ನು ಈ ರೀತಿ ತಗೊಳಕ್ ಹೇಳ್ತೀವಿ. ಆ ತರದ ಆಹಾರದ ಜೊತೆಗೆ ಬಾದಾಮಿಯನ್ನ ಒಂದು 2 ರಿಂದ 4, ಅದು ಅವರ ಜೀರ್ಣಶಕ್ತಿಗೆ ಅನುಗುಣವಾಗಿ, ಜೀರ್ಣಶಕ್ತಿ ತುಂಬಾ ಪ್ರಬಲವಾಗಿದೆ, ಪ್ರತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ 4 ಬಾದಾಮಿಯನ್ನು ತಿನ್ಬೋದು. ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಇದೆ ಅಂತವರು 2 ತಿನ್ಬೋದು. ಓಕೆ, ಇನ್ನು ಇದರಲ್ಲಿ ಜೀವನ ಶೈಲಿ, ಈ ಕಾಯಿಲೆಯಲ್ಲಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ ಜೀವನ ಶೈಲಿ ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಡಾಕ್ಟ್ರೆ? ಎಲ್ಲ ಆರೋಗ್ಯದ ಸಮಸ್ಯೆಗಳು ಒಂದು ಜೆನೆಟಿಕ್ ಇನ್ಫ್ಲೂಯೆನ್ಸ್ ಇಂದ ಇರ್ಬೋದು, ಇನ್ನೊಂದು ಲೈಫ್ ಸ್ಟೈಲ್, ಅಥವಾ ಇನ್ನೊಂದು ಅಕ್ವೈರ್ಡ್. ಇದೆರಡೂ ಇಲ್ಲ ಆದರೆ ಮಾಡ್ಕೊಳ್ಳೋದು, ನಮ್ಮ ಕೆಟ್ಟ ಅಭ್ಯಾಸಗಳಿಂದ ಮಾಡ್ಕೊಳ್ಳೋದು, ಈ ರೀತಿ ಆಗ್ಬೋದು. ಸೊ ಇದರಲ್ಲಿ ಪ್ರಾಸ್ಟೇಟ್ ಹೆಲ್ತ್ನಲ್ಲೂ ಜೀವನ ಶೈಲಿ ತುಂಬಾ ಮುಖ್ಯವಾಗುತ್ತೆ. ಮುಖ್ಯವಾಗಿ ಆಹಾರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು 2ನೇದು ವೇಗಗಳನ್ನ ತಡಿದೇ ಇರೋದು. ಶರೀರ ಏನು ವೇಗವನ್ನು ವ್ಯಕ್ತಪಡಿಸುತ್ತೋ ಅದನ್ನ ಆ ಕ್ಷಣಕ್ಕೆ ಅನುಸರಿಸೋದು. ನೇಚರ್ ಕಾಲ್ಸ್ ನ ಆದಷ್ಟು ತಡಿಬೇಡಿ ಅಂತ ಹೇಳ್ತೀರಾ? ಓಕೆ, ಇದನ್ನೆಲ್ಲ ಮಾಡ್ಕೊಳ್ಳೋದು. ಮತ್ತೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅನ್ನ ವ್ಯಾಯಾಮನೂ ತುಂಬಾ ಮುಖ್ಯವಾಗುತ್ತೆ. ಅದರಲ್ಲೂ ಈ ಪ್ರಾಸ್ಟೇಟ್ ಹೆಲ್ತ್ಗೆ ಬಂದಾಗ ಈ ಪೆಲ್ವಿಕ್ ಫ್ಲೋರ್ ಮಸಲ್ಗಳನ್ನ ಬಲಪಡಿಸೋದು. ಅದರಲ್ಲಿ ಬಟರ್ಫ್ಲೈ ಸ್ಟ್ರೆಚ್ ಅಂತ ಹೇಳ್ತೀವಿ. ಅಂದ್ರೆ ನೆಲದ ಮೇಲೆ ಕೂತ್ಕೊಂಡು 2 ಕಾಲುಗಳನ್ನ ಮಡಚ್ಬಿಟ್ಟು ಕೈಗಳಿಂದ ಪಾದಗಳನ್ನ ಹಿಡ್ಕೊಂಡು ಚಿಟ್ಟೆ ರೆಕ್ಕೆ ಬಡಿಯೋ ಹಾಗೆ ಕಾಲುಗಳನ್ನ ಸೈಡ್ ನಲ್ಲಿ ಹೀಗೆ ಬಡಿಯೋದು. ಇದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅನ್ನ ಬಲಪಡಿಸುತ್ತೆ.
ಸಾಮಾನ್ಯವಾಗಿ ಇದನ್ನ ಲೇಡೀಸ್ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ, ಸೊ ದಟ್ ಮೆನ್ಸ್ಟ್ರಲ್ ಸೈಕಲ್ ಎಲ್ಲ ರೆಗ್ಯುಲರ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಗಂಡಸರು ಕೂಡ ಮಾಡಿದ್ರೆ ಈ ಸಮಸ್ಯೆಯಿಂದ ದೂರ ಇರಬಹುದು ಅಂತ ಹೇಳ್ತಾರೆ. ಎಷ್ಟು ನಿಮಿಷಗಳ ಕಾಲ ಅಥವಾ ಎಷ್ಟು ಸಲ ಇದನ್ನ ಮಾಡಬೇಕಾಗತ್ತೆ ಡಾಕ್ಟ್ರೆ? ಅದು ಅವರ ಶಕ್ತಿಗೆ ಅನುಗುಣವಾಗಿ ಶುರುವಿನಲ್ಲಿ ಅವರ ಶರೀರ ಎಷ್ಟು ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೋ ಅಷ್ಟು ಮಾಡೋದು. ಹಾಗಂತ ತುಂಬಾ ವಿಪರೀತವಾಗಿ ಮಾಡೋದು ತಪ್ಪಾಗತ್ತೆ. ಅಂದ್ರೆ 1 ಗಂಟೆ ಕೂತ್ಕೊಂಡು ಅದು ಮಾಡೋದು ಅದು ಶರೀರಕ್ಕೆ ಹೆಚ್ಚಿನ ಹೊರೆಯನ್ನು ಮಾಡುತ್ತೆ. ಒಂದು ಅಂದಾಜು ಒಂದು 30ರಿಂದ 40 ರೌಂಡ್ ದಿವಸಕ್ಕೆ 2 ಸಲ ಮಾಡ್ತು ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ. ನೀವು ಹೇಳಿದ್ರಿ ಇವಾಗ ಸಾಮಾನ್ಯವಾಗಿ ಇದು ಮಧ್ಯವಯಸ್ಕರಲ್ಲಿ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲೂ 60 ವರ್ಷದ ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಇಂಥವ್ರು ಸಾಮಾನ್ಯವಾಗಿ ಎಲ್ಲ ರಿಟೈರ್ಡ್ ಆಗಿರ್ತಾರೆ ಅಥವಾ ಮನೆಯಲ್ಲಿ ಆರಾಮವಾಗಿರುವಂತ ಸಮಯ ಅವರಿಗದು, ಜಾಸ್ತಿ ಟಿವಿ ನೋಡ್ತಾರೆ. ಅಂತ ಟೈಮಲ್ಲಿ ಕೂತ್ಕೊಂಡು ಅವರು ಇದನ್ನ ಮಾಡೋದಾದ್ರೆ ಈ ಆಸನವನ್ನ ಎಷ್ಟು ನಿಮಿಷಗಳ ಕಾಲ ಮಾಡಬೇಕು ಅಂತ ಹೇಳ್ತೀರಾ? ಆರೋಗ್ಯದ ದೃಷ್ಟಿಯಿಂದ ಒಂದು ವ್ಯಾಯಾಮದ ಡ್ಯೂರೇಷನ್ ಅವಧಿ ಅಂತ ಬಂತು ಅಂದ್ರೆ ಒಂದು 20ರಿಂದ 30 ನಿಮಿಷ ಅಂತ ಹೇಳ್ತೀವಿ. ಸೊ ಶುರುವಿನಲ್ಲಿ ಒಂದು ಸ್ವಲ್ಪ ಮೈಲ್ಡ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಸಂದುಗಳನ್ನೆಲ್ಲ ಒಂದು ಸ್ವಲ್ಪ ಸಡಿಲ ಮಾಡ್ಕೊಳ್ಳೋದು. ಆಮೇಲೆ ಈ ಮೂಲಬಂಧದ ಪ್ರಯೋಗ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಆಸನ ಆಗ್ಬೋದು, ಈ ರೀತಿ ಮಾಡೋದು ಒಂದು ಸೆಷನ್ನಲ್ಲಿ ಒಂದು 20ರಿಂದ 30 ನಿಮಿಷ ತಗೊಳ್ಳೋದು. ಸೊ ಬಾಡಿನ ಲೈಟಾಗಿ ವಾರ್ಮ್ ಅಪ್ ಮಾಡಿ ಆಮೇಲೆ ಯಾವುದಾದ್ರೂ ಆಸನ ಮಾಡಬೇಕು ಅಂತ ಹೇಳ್ತೀರಾ. ಓಕೆ ಡಾಕ್ಟರ್, ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ಡಾಕ್ಟ್ರೇ, ನೀವು ವಿಶೇಷವಾಗಿ ನಾವು ಹೆಚ್ಚಿಗೆ ಸಾಮಾನ್ಯವಾಗಿ ಕೇಳದೇ ಇರುವಂಥ ಕಾಯಿಲೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಬಗ್ಗೆ ತಿಳಿಸ್ತಾ ಇದ್ದೀರಾ. ಇನ್ನು ಇದು ಆಯುರ್ವೇದ ಪದ್ಧತಿಯಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಈ ಕಾಯಿಲೆಗೆ ಕೊಡ್ತೀರಾ ಡಾಕ್ಟ್ರೇ? ಆಯುರ್ವೇದದಲ್ಲಿ ಒಂದು ಬಸ್ತಿಯ ಕ್ರಮ ಇದೆ. ಅಂದರೆ ಈ ರೀತಿಯ ಸಮಸ್ಯೆ ಬಂದ್ಬಿಟ್ಟಿದೆ. ಈ ರೀತಿಯ ಸಮಸ್ಯೆಯಲ್ಲಿ ಮುಖ್ಯವಾಗಿ ವಾತದೋಷದ ಒಂದು ಪ್ರಧಾನತೆ ಇರುತ್ತೆ. ಅಂದರೆ ಈಗ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಇದಕ್ಕೆ ಕೆಲವು ಶಸ್ತ್ರಚಿಕಿತ್ಸೆಗಳಿದೆ ಅಥವಾ ಕೆಲವು ಚಿಕಿತ್ಸಾ ಕ್ರಮಗಳಿದೆ. ಆಪರೇಷನ್ ಇದೆ, ಲೇಸರ್ ಥೆರಪಿ ಇದೆ, ಟರ್ಪ್ ಅಂತ ಹೇಳ್ತೀವಿ, ಟ್ರಾನ್ಸ್ ಯುರೇಥ್ರಲ್ ರೆಸೆಕ್ಷನ್ ಆಫ್ ದಿ ಪ್ರಾಸ್ಟೇಟ್ ಅಂತ. ಏನು ಪ್ರಾಸ್ಟೇಟ್ ಗ್ರಂಥಿ ಆ ಯುರೇಟರ್ ಸುತ್ತಲೂ ಇದೆ, ಅದು ಪ್ರೆಷರ್ ಆಗ್ತಾ ಇದೆ, ಅದನ್ನ ಸರ್ಜಿಕಲಿ ರಿಮೂವ್ ಮಾಡಿಬಿಡ್ತಾರೆ. ಆಯುರ್ವೇದದಲ್ಲೂ ಬಸ್ತಿಯ ಕ್ರಮ ಇದೆ, ಉತ್ತರ ಬಸ್ತಿ ಅಂತ ಹೇಳ್ತೀವಿ. ಅಂದರೆ ಒಂದು ಶಿಶ್ನದ ಮಾರ್ಗ ಏನಿದೆ ಅದರ ಮುಖಾಂತರ ಕ್ಯಾಥೆಟರ್ ಹಾಕ್ಬಿಟ್ಟು ಕೆಲವು ವಾತವನ್ನು ಶಮನ ಮಾಡುವ ಔಷಧಗಳ ಪ್ರಯೋಗ ಮಾಡೋದು ಇದಿದೆ. ಕೆಲವು ಇಂಟರ್ನಲ್ ಮೆಡಿಸಿನ್ಸ್, ಹೊಟ್ಟೆಗೆ ತಗೊಳ್ಳುವಂತಹ ಔಷಧಿಗಳು, ಅದರಲ್ಲೂ ಕೆಲವು ಘೃತ, ತುಪ್ಪ ಅಥವಾ ತೈಲದಿಂದ ಸಂಸ್ಕರಿಸಿದ ಔಷಧಿಗಳು ಈ ಬಸ್ತಿಗೆ ಬಲ ಕೊಡುವಂಥದ್ದು, ಈ ರೀತಿಯ ಔಷಧಗಳ ಪ್ರಯೋಗ ಮಾಡ್ತೀವಿ. ನೀವು ಇವಾಗ ಅಲೋಪತಿಕ್ ಮೆಡಿಸಿನ್ನಲ್ಲಿ ಆಪರೇಷನ್ ಅಂತ ಹೇಳಿದ್ರಿ, ಅಂದರೆ ಆ ಗ್ಲ್ಯಾಂಡನ್ನೇ ತೆಗೆದು ಬಿಡ್ತಾರಾ? ಇಲ್ಲ, ಆ ಗ್ಲ್ಯಾಂಡಿನ ಭಾಗ ಯಾವುದು ಯೂರಿನರಿ ಪ್ಯಾಸೇಜ್ನ ಸುತ್ತುವರೆದಿದೆ, ಅದರಿಂದ ಪ್ರೆಷರ್ ಉಂಟಾಗ್ತಾ ಇದೆ, ಅಷ್ಟು ಭಾಗವನ್ನು ಮಾತ್ರ ತೆಗಿತಾರೆ. ಅದರಿಂದ ಏನು ಮುಂದಕ್ಕೆ ಸಮಸ್ಯೆ ಆಗೋದಿಲ್ವಾ? ಏನಾಗೋದಿಲ್ಲ. ಓಕೆ. ಇನ್ನು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಹೇಳಿದ್ರಿ ನೀವು, ಇದು ವಾತಕ್ಕೆ ಸಂಬಂಧಪಟ್ಟಂತೆ ಬರುವಂಥ ಕಾಯಿಲೆ ಅಂತ ಹೇಳಿ, ಅಂದರೆ ಗ್ಯಾಸ್ ಹೆಚ್ಚಿಗೆ ಬಾಡಿಯಲ್ಲಿ ಇದ್ದು ಬರುವಂಥದ್ದು ಅಂತ ಹೇಳಿ. ಇನ್ನು ಅದನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಮಾಡಬೇಕು ರೋಗಿ ಅಂತ ಹೇಳ್ತೀರಾ? ಜನರಲ್ ಆಗಿ ಅಂದರೆ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಮೆಡಿಸಿನ್ಗಳು ಯಾವುದಿರಬಹುದು? ಒಂದು ನಿತ್ಯ ಅಭ್ಯಂಗ ಮಾಡ್ಕೊಳ್ಳೋದಿರ್ಬೋದು. ಅಂದರೆ ಯಾವ್ದಾದ್ರು ಒಂದು ಸಂಸ್ಕರಿಸಿದ ತೈಲವನ್ನು ಉಪಯೋಗಿಸಿ ಶರೀರಕ್ಕೆ ಪೂರ್ತಿ ಮಸಾಜನ್ನು ಮಾಡ್ಕೊಳ್ಳೋದು. ಮತ್ತು ಸುಡೇಷನ್ ಅಥವಾ ಸ್ವೇದನ, ಅದು ಮಾಡಿದಾಗ ವಾತದ ಒಂದು ನಿರ್ಹರಣವಾಗುತ್ತೆ. ಮತ್ತು ಸ್ವೇದನ ಅಂದರೆ ಅದು ಹೇಗಿರುತ್ತೆ? ಸ್ವೆಟ್ ಥೆರಪಿ. ಓಕೆ. ಅಂದರೆ ಒಂದು ಸ್ಥಾನಿಕ ಸ್ವೇದನ ಆಗ್ಬೋದು ಅಥವಾ ಪೂರ್ತಿ ಶರೀರಕ್ಕೆ. ಅಂದರೆ ಯಾವುದೋ ಒಂದು ಭಾಗದಲ್ಲಿ ನೋವಿದೆ, ಅಲ್ಲಿ ಯಾವುದಾದ್ರು ಒಂದು ತೈಲದಿಂದ ಮಸಾಜ್ ಮಾಡಿದಿರಿ, ಆ ಭಾಗಕ್ಕೆ ಮಾತ್ರ ಒಂದು ಉಷ್ಣದ ಸ್ವೇದನವನ್ನು ಕೊಡ್ತೀರಾ, ಅಲ್ಲಿ ಏನು ದೋಷದ ಉದ್ರೇಕವಾಗಿದೆ ಅದು ಶಮನವಾಗುತ್ತೆ. ಸೊ ನೀವು ಹೇಳೋ ಪ್ರಕಾರ ಯಾವ ಭಾಗ ಅಫೆಕ್ಟ್ ಆಗಿದೆಯೋ ಅಲ್ಲಿಗೆ ಯಾವುದಾದ್ರೂ ಎಣ್ಣೆಯನ್ನು ಹಚ್ಚಿ, ಅಂದರೆ ನೋವಿನ ಎಣ್ಣೆಗಳನ್ನು ಬಳಸಬಹುದಾ? ಅದು ಬಿಟ್ಟರೆ ಇನ್ಯಾವುದು ಮನೆಯಲ್ಲಿರುವಂಥ ಎಣ್ಣೆ ಯಾವುದು ಬಳಸಬಹುದು? ಮುಖ್ಯವಾಗಿ ಎಳ್ಳೆಣ್ಣೆ ಹೇಳ್ತೀವಿ, ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಅಥವಾ ಟಿಲ್ ಆಯಿಲ್ ಅಂತ. ಈ ಆಯಿಲ್ಗಳು ಮನೆಯಲ್ಲಿ ಸುಲಭವಾಗಿ ಸಿಗುವಂಥದ್ದು.
ಅದನ್ನ ಉಪಯೋಗ ಮಾಡ್ಬೋದು. ಅದು ಬಿಟ್ಟು ಕೆಲವು ಮೆಡಿಕೇಟೆಡ್ ಆಯಿಲ್ಸ್ ಬರುತ್ತೆ, ಅದು ವೈದ್ಯರನ್ನ ಸಂಪರ್ಕಿಸಿ ಅವರ ಶರೀರದ ಪ್ರಕೃತಿಗೆ ಅನುಗುಣವಾಗಿ ಯಾವ ರೀತಿಯ ತೈಲ ಬೇಕು ಅದರ ಒಂದು ಮಾಹಿತಿಯನ್ನ ಪಡೆದು ಉಪಯೋಗ ಮಾಡುವಂಥದ್ದು. ಓಕೆ, ಈ ಥರದ ಮನೆಯಲ್ಲಿ ಇರುವಂಥ ಎಣ್ಣೆ ಬಳಸಿದ್ರೆ ಅದನ್ನ ಬಳಸಿ, ಈ ಹಾಟ್ ವಾಟರ್ ಬ್ಯಾಗ್ ಎಲ್ಲ ಬಳಸ್ತಾರಲ್ಲ ಅಂಥದನ್ನ ಬಳಸಿ ನೀವು ಸ್ವೇದನ ಅಂತ ಹೇಳಿದ್ರಿ, ಅದನ್ನ ಮಾಡ್ಕೊಳ್ಬಹುದಾ? ಹೌದು. ಎಷ್ಟು ಹೊತ್ತಿನ ಕಾಲ ಈ ಥರದ ಟ್ರೀಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ ಅವರೇ ಮಾಡ್ಕೊಳ್ಳೋದಾದ್ರೆ? ತುಂಬಾ ಹೆಚ್ಚಿಗೆ ಮಾಡ್ಕೋಬಾರ್ದು. ಅಂದ್ರೆ ಈ ರೀತಿಯ ಸಮಸ್ಯೆಗಳಲ್ಲಿ ಅಥವಾ ಯಾವುದೇ ನೋವಿನ ಕಂಡೀಷನ್ಗಳಲ್ಲಿ ಹೆಚ್ಚಿಗೆ ಮ್ಯಾನುಪುಲೇಟ್ ಮಾಡಬಾರ್ದು. ಅಲ್ಲಿ ಚೆನ್ನಾಗಿ ನೀವು ನೋವು ಇರೋ ಜಾಗದಲ್ಲಿ ಚೆನ್ನಾಗಿ ತಿಕ್ತಾ ಇದ್ದೀರಿ, ಆ ಟೈಮ್ಗೆ ಸಖತ್ತು ಸಮಾಧಾನ ಕೊಡುತ್ತೆ. ಆದ್ರೆ ಅದು ಸಮಸ್ಯೆಯನ್ನ ಆಮೇಲೆ ಜಾಸ್ತಿ ಮಾಡ್ಬೋದು. ಆದ್ರಿಂದ ಆ ಸ್ಥಾನಿಕವಾಗಿ ಆಯಿಲನ್ನು ಅಪ್ಲೈ ಮಾಡೋದು, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆ ತೈಲದ ಅಂಶ ಶರೀರ ಹೀರ್ಕೊಳ್ಳೋ ಹಾಗೆ ಮಾಡೋದು, ಆಮೇಲೆ ಅಲ್ಲಿ ಸ್ವೇದನವನ್ನು ಕೊಡೋದು. ಹೆಚ್ಚಿಗೆ ಮ್ಯಾನುಪುಲೇಟ್ ಮಾಡದೆ ಒಂದು 10 ರಿಂದ 15 ನಿಮಿಷ ಹಿಡಿಬೋದು. ಓಕೆ, ಇನ್ನು ನೀವು ಹೇಳ್ತಾ ಇದ್ರಿ ಪ್ರೋಸ್ಟೇಟ್ ಕ್ಯಾನ್ಸರ್ ಬಗ್ಗೆ. ಇದನ್ನ ಟ್ರೀಟ್ ಮಾಡ್ದೇನೆ ಹಾಗೇ ನೋವನ್ನ ತಡ್ಕೊಂಡು ಅಭ್ಯಾಸ ಮಾಡಿಕೊಂಡು ಕೆಲವರಿಗೆ ಇರುತ್ತೆ ಅಂಥದ್ದು, ಡಾಕ್ಟರ್ ಹತ್ರ ಹೋಗೋದಿಲ್ಲ, ಏನೇ ಬಂದರೂ ಕ್ರಾನಿಕ್ ಸ್ಟೇಜಿಗೆ ಹೋಗೋ ತನಕನೂ ತಳ್ತಾನೇ ಹೋಗ್ತಾರೆ, ಅಂದರೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಅದನ್ನು. ಅಂಥದ್ದು ಎಷ್ಟರ ಮಟ್ಟಿಗೆ ಈ ಪ್ರೋಸ್ಟೇಟ್ ಕ್ಯಾನ್ಸರಿಗೆ ಲೀಡ್ ಮಾಡಬಹುದು ಅಂತ ಹೇಳ್ತಾರೆ? ಒಂದು ಅಧ್ಯಯನದ ಪ್ರಕಾರ ಏನು ಸರಿಯಾದ ರೀತಿಯಲ್ಲಿ ಶುರುವಿನಲ್ಲಿ ಚಿಕಿತ್ಸೆ ಮಾಡಿಕೊಳ್ಳಿಲ್ಲ, ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂತಹ ಕಂಡೀಷನ್ಗೆ ಲೀಡ್ ಆಗಿಬಿಡ್ತು. ಒಂದು ಅಧ್ಯಯನ ಏನು ಹೇಳಿದೆ ಅಂದರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿ ಡಯಾಗ್ನೋಸ್ ಆದಮೇಲೂ ಒಂದು ಅಂದಾಜು ಸರಿಯಾಗಿ ಚಿಕಿತ್ಸೆ ಮಾಡಿಕೊಳ್ಳದೆ ಇದ್ರೂ 5 ವರ್ಷದ ತನಕ ಒಬ್ಬ ಮನುಷ್ಯ ಜೀವನ ಮಾಡ್ತಾನೆ ಅಂತ. ಸೊ ಆದ್ರಿಂದ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು, ಶುರುವಿನಲ್ಲೇ ಡಯಾಗ್ನೋಸ್ ಆಯಿತು, ಆಗ್ಲೂ ಸಹ ಇದನ್ನ ಚಿಕಿತ್ಸೆ ಚೆನ್ನಾಗಿಯೇ ಸಮರ್ಪಕವಾಗಿ ಮಾಡ್ಬೋದು. ಆದರೆ ಕ್ಯಾನ್ಸರ್ ಅಂತ ಬಂದಮೇಲೆ ಅದನ್ನ ನೆಗ್ಲೆಕ್ಟ್ ಮಾಡೋದು ತುಂಬ ತಪ್ಪಾಗುತ್ತೆ. ಆದ್ರಿಂದ ಸರಿಯಾದ ಚಿಕಿತ್ಸೆ ತುಂಬ ಅವಶ್ಯಕವಾಗುತ್ತೆ. ಓಕೆ, ಇನ್ನು ಇದು ಜೆನೆಟಿಕಲ್ ಡಾಕ್ಟರ್ ಈ ಕಾಯಿಲೆ? ಇಲ್ಲ, ಜೆನೆಟಿಕಲ್ ಅಲ್ಲ. ಅಂದ್ರೆ ಇದು ವಯಸ್ಸಿಗೆ ಸಹಜವಾಗಿ ಬರುವಂಥದ್ದು ಗಂಡಸರಲ್ಲಿ. ಕಾರಣ ಇಷ್ಟೇ, ಆ ಸುತ್ತಲೂ ಮಾಂಸಗಳ ಶಕ್ತಿ ಕುಂದುತ್ತಾ ಹೋಗುತ್ತೆ. ಮೂತ್ರಾಶಯದಲ್ಲಿ ಮೂತ್ರ ಏನು ಶೇಖರಣೆ ಆಗ್ತಾ ಇದೆ, ಆ ಮೂತ್ರಾಶಯದಿಂದ ಬರುವಂತಹ ಪ್ಯಾಸೇಜ್ ಸುತ್ತಲೂ ಏನು ಇದೊಂದು ಗ್ರಂಥಿ ಪ್ರೆಷರನ್ನ ಆಗ್ತಾ ಇದೆ, ಅದು ಜಾಸ್ತಿ ಆಗುತ್ತೆ. ವಯಸ್ಸು ಆಗ್ತಾ ಆಗ್ತಾ ಕ್ರಮೇಣ ಆ ಪ್ರೆಷರ್ ಅನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ವಯಸ್ಸಿಗೆ ಸಹಜವಾಗಿ ಬರುವಂಥದ್ದು. ಸೊ ನೀವು ಹೇಳೋ ಪ್ರಕಾರ ಅವರು ರೆಗ್ಯುಲರ್ ಆಗಿ ಒಂದು ಮಿಡ್ಲ್ ಏಜ್ ಇಂದ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಮಾಡಿ ಬಾಡಿನ ಆದಷ್ಟು ಟೋನ್ ಅಪ್ ಮಾಡ್ಕೊಳ್ತಾ ಹೋದ್ರೆ ಇದರಿಂದ ದೂರ ಇರಬಹುದು ಅಂತ ಹೇಳ್ತೀರಾ? ಇನ್ನು ಒಂದು ರೋಗಿಗೆ ನೀವು 5 ವರ್ಷದ ತನಕ ಅವರು ಅದನ್ನ ಬೇರ್ ಮಾಡಬಹುದು ಅಂತ ಹೇಳಿದ್ರಿ, ಅದರ ನಂತರನೇ ಏನಿದ್ರು ಅದು ಕ್ಯಾನ್ಸರ್ಗೆ ತಿರುಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಯಾವೆಲ್ಲ ಪ್ರಿಕಾಷನರಿ ಮೆಷರ್ಸ್ನ ಇದು ಕಾಯಿಲೆ ಬಂದಿದೆ ಅಂತ ಗೊತ್ತಾದ ತಕ್ಷಣ ತಗೋಬೇಕು ಅಂತ ಹೇಳ್ತಾರೆ ಡಾಕ್ಟ್ರೆ? ಮೊದಲಿಗೆ ಮೂತ್ರದ ವೇಗದಲ್ಲಿ ಏರುಪೇರಾಗುತ್ತೆ, ಯೂರಿನ್ನ ಫ್ಲೋ ಏನಿದೆ ಅದು ಕಮ್ಮಿ ಆಗುತ್ತೆ, ಯೂರಿನ್ನ ಮೂತ್ರವನ್ನ ತಡೆಯೋ ಒಂದು ಶಕ್ತಿ ಏನಿದೆ ಅದು ಕುಂದುತ್ತಾ ಹೋಗುತ್ತೆ. ಮತ್ತೆ ಇನ್ನರ್ ವೇರ್ಗಳಲ್ಲಿ ಬಟ್ಟೆಯ ಒಳಗಡೆನೆ ಯೂರಿನ್ ಡ್ರಾಪ್ ಆಗಿ ಹೋಗ್ತಾ ಇರುತ್ತೆ. ರಾತ್ರಿ ಹೊತ್ತು ತುಂಬಾ ಸಲ ಎದ್ದು ಯೂರಿನ್ ಪಾಸ್ ಮಾಡಬೇಕಾಗತ್ತೆ. ಮೂತ್ರದಲ್ಲಿ ಉರಿ ಇರ್ಬೋದು, ಹಲವಾರು ಕಂಡೀಷನ್ಸ್ ನಲ್ಲಿ ಮೂತ್ರದಲ್ಲಿ ರಕ್ತ ಸಹ ಹೋಗುತ್ತೆ. ಈ ರೀತಿಯ ಯಾವುದೇ ಲಕ್ಷಣಗಳು ಬಂತು ಒಬ್ಬ ಗಂಡಸಿಗೆ, 40 ವಯಸ್ಸಿನ ಮೇಲೆ ಇದ್ದಾನೆ, ಅದಕ್ಕೆ ಸುಮ್ಮನೆ ಮನೆ ಮದ್ದುಗಳನ್ನು ಮಾಡಿಕೊಂಡ್ರು ಅದರಲ್ಲಿ ಕಮ್ಮಿ ಆಗಲಿಲ್ಲ, ತಕ್ಷಣಕ್ಕೆ ವೈದ್ಯರನ್ನ ಸಂಪರ್ಕ ಮಾಡಿ ಅದಕ್ಕೆ ಸಂಬಂಧಿಸಿದ ಕೆಲವು ಪರೀಕ್ಷೆಗಳಿರುತ್ತೆ. ಒಂದು ಸ್ಕ್ಯಾನಿಂಗ್ ಆಗ್ಬೋದು, ಅಥವಾ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅನ್ನುವಂಥ ಒಂದು ಟೆಸ್ಟ್ ಬರುತ್ತೆ. ವೈದ್ಯರು ಅದು ಬೇಕಿದ್ದಲ್ಲಿ ಅದನ್ನ ಮಾಡೋದಕ್ಕೆ ಹೇಳ್ತಾರೆ. ಈ ರೀತಿಯ ಟೆಸ್ಟ್ಗಳನ್ನು ಮಾಡಿ ಸಲಹೆಯನ್ನು ಪಡಿಬೇಕು ಅಂತ ಹೇಳಿ. ಇನ್ನು ಈ ಕ್ಯಾನ್ಸರ್ ಬಂದಿರೆ ಅದು ಖಂಡಿತವಾಗ್ಲೂ ಕ್ಯೂರಬಲ್ ಡಾಕ್ಟ್ರೆ, ಅಥವಾ ಅದರಲ್ಲೂ ಏನಾದರೂ ಸ್ಟೇಜಸ್ ಇದೆಯಾ? ತುಂಬ ಶುರುವಿನಲ್ಲಿ ಡಯಾಗ್ನೋಸ್ ಆಯಿತು ಅಂದರೆ ಕ್ಯಾನ್ಸರ್ ಸರಿಯಾಗಿ ಚಿಕಿತ್ಸೆ ಮಾಡ್ಬೋದು. ಬಟ್ ತುಂಬ ಟರ್ಮಿನಲ್ ಸ್ಟೇಜ್ಗೆ ಅಡ್ವಾನ್ಸ್ ಆಗಿಬಿಟ್ಟಿದೆ ಅಂದರೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಆದ್ದರಿಂದ ಕ್ಯಾನ್ಸರ್ ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಗೋ ತನಕ ಬಿಡಬಾರ್ದು. ಅದಕ್ಕೆ ಈ ರೀತಿಯ ಲಕ್ಷಣಗಳು ಯಾವುದೇ ಬಂತು ಅಂದ್ರೂ ಗಂಡಸರು 40 ವಯಸ್ಸಿನ ಮೇಲಿದೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ತುಂಬಾ ಅವಶ್ಯಕವಾಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀರಾ, ಇಂಥ ಸಿಂಪ್ಟಮ್ಸ್ ಬಂದ ತಕ್ಷಣ ಎಚ್ಚೆತ್ಕೊಳ್ಬೇಕು ಅಂತ. ಸೊ ಸಾಕಷ್ಟು ವಿಷಯವನ್ನ ಈ ವಿಶೇಷವಾಗಿ ನಾವು ಹೆಚ್ಚಿಗೆ ಕೇಳದೇ ಇರುವಂಥ ಕಾಯಿಲೆ ಬಗ್ಗೆ ಇವತ್ತು ತಿಳಿಸ್ಕೊಟ್ರಿ ಡಾಕ್ಟ್ರೆ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್
ಇದ್ರ ಬಗ್ಗೆ ಹೆಚ್ಚಿಗೆ ನಮಗೆ ಅವೇರ್ನೆಸ್ ಇಲ್ಲದೆ ಇದ್ರೂ ಕೂಡ ಇವತ್ತು ಡಾಕ್ಟರ್ ನಮಗೆ ವಿವರವಾಗಿ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಒಂದು ಮಾತನ್ನು ಡಾಕ್ಟರ್ ಹೇಳಿದ್ರು, ಇಂಥ ಲಕ್ಷಣಗಳು ಕಂಡು ಬಂದಾಗ ರೋಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡದೆ ತಕ್ಷಣ ವೈದ್ಯರ ಸಲಹೆ ಸೂಚನೆಯನ್ನು ಪಡೆದುಕೊಳ್ಳೋದು, ಅದಕ್ಕೆ ಮೆಡಿಕೇಷನನ್ನು ಮಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಹೇಳಿಬಿಟ್ಟು. ಇದು ಈ ಹೊತ್ತಿನ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.